ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಳೆದ 3 ದಿನದಿಂದನೂ ಕೂಡ ನಾವು ಈ ನಮ್ಮ ಸಚಿವರು ಮಹಿಳಾ ಮತ್ತು ಮಕ್ಕಳ ಸಚಿವರು ಉತ್ತರ ತಪ್ಪುತ್ತರ ಸದನ ಕೊಟ್ಟರು. ನಾನು 0 ಅವರ್ ಕೊಟ್ಟೆ, ತಾವು ಅನುಮತಿ ಕೊಟ್ರಿ. 3 ಡೇಸಿಂದ ಅವರು ಸದನದಲ್ಲೂ ಕಾಣೆ ಔಟಿದ್ದಾರೆ. ನಾನು 3 ದಿನ ಬಂದು ತಮ್ಮ ಚೇಂಬರ್ಗೂ ಹೇಳಿದೆ, ಸರ್ ಏನಿದು ಅವಕಾಶ ಮಾಡಿ ಅವ್ರು ಕರೆಸಿ ಮಾತಾಡಿ 5,000 ಇಲ್ಲ ಎಲ್ಲಿ ಬರ್ತಾನೆ ಇಲ್ಲಲ್ಲ, ಏನು ಅವ್ರೇನ ಅಲ್ಲಲ್ಲ 3 ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಚಂದ್ರಲೋಕದಲ್ಲಿ ಇದ್ದಾರೆ ಅವರು, ಕರ್ಸ್ಬೇಕಲ್ಲ ಅವ್ರನ್ನ. ಇದು 5,000 ಕೋಟಿಗೆ ಸಂಬಂಧಪಟ್ಟಿದ್ದು. ರಾಜ್ಯದ ಜನತೆಗೆ ತಲುಪಿಲ್ಲ ಅಂತ ನಾವು ಹೇಳಿದಿರಿ. ನಾವು ತಲುಪಿಲ್ಲ ಅಂದಾಗ ಇಲ್ಲ ಕೊಟ್ಟಿದ್ದೀರಿ ನಾವು ಫೆಬ್ರವರಿ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ. ಇದು ಸದನಕ್ಕೆ ಅಗೌರವ ಅಲ್ಲ? ಬಂದು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರ. ಇಲ್ಲ ನೋಡಿ ಎಲ್ಲಿ ಕೊಡ್ತಾರೆ, ದಯವಿಟ್ಟು ನಾವು ಪ್ರಶ್ನೆ ಕೇಳೋದೇನಕ್ಕೆ ನಿಮ್ಮನ್ನ, ಸರಿಯಾದ ಉತ್ತರ ಕೊಡ್ತೀರಾ ಅಂತ ಒಂದು ಗೌರವ ಇದೆ. ಈಗ ಮಂತ್ರಿಗಳು ಕೊಡೋದು ಅದೊಂದು ಗೌರವ, ನಿಮಗೂ ಗೊತ್ತಿದೆ. ನಾವು ಅದನ್ನ ಪ್ರಿವಿಲೇಜು ಬೇರೆ ಬೇರೆ ನಮ್ಮ ಕಮಿಟಿಗೆ ಎಲ್ಲ ಹಾಕಿದ್ರೆ ಮಂತ್ರಿಗಳಿಗೆ ಎನ್ಕ್ವೈರಿ ಬರ್ತತೆ. ಒಬ್ಬ ಅಧಿಕಾರಿ ಹತ್ರ ಸರಿಯಾಗಿ ಉತ್ತರ ತಗೊಳಕ್ ಆಗಲ್ಲ ಅಂತ ಹೇಳಿದ್ರೆ ಮಂತ್ರಿಗೆ, ಹಾಗಾದ್ರೆ ಮಂತ್ರಿಗಳಿಗೆಲ್ಲ ನಾವು ಏನು ಇವಾಗ ಮಂತ್ರಿಗಳೆಲ್ಲ ಬಂದು ಕೂತಿದ್ದಾರೆ, ಎಲ್ಲ 4-5 ಜನ, ಅವ್ರು ಕೊಡೋ ಸತ್ಯ ಅಂತಾನೆ ನಾವು ತಗೊಳೋದು. ನಾವು ಜನಗಳು ಹೇಳೋದು ಅವ್ರೇನು ಹೇಳಿದಾರೆ ಸತ್ಯ ಹೇಳಿದ್ದಾರೆ ಮಾಡ್ತಾರೆ ಅಂತಾನೆ ಹೇಳೋದು. ಈ ತರ ಆಗ್ಬಿಟ್ರೆ ಯಾವ ಮಂತ್ರಿಗೂ ನಾವು ಉತ್ತರನೇ ಏನು ಅರ್ಥನೇ ಇಲ್ಲ. ಈ ಮಂತ್ರಿಗಳು ಹೇಳೋದಲ್ಲ ಸುಳ್ಳೆ 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 ಅಂತ ಆಗೋದ್ರೆ ನಮ್ ಕತೆ ಇಲ್ಲ. ದಯವಿಟ್ಟು ಅವ್ರು ಕರ್ಸಿ ನಾವು ಕರ್ಸೋ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಅವಶ್ಯಕತೆ ಏನಾಯ್ತು ಅವ್ರು ಹೇಳಿದ್ದ ಮಾನ್ಯ ಅಧ್ಯಕ್ಷ ಕಂಟಿನ್ಯೂ ಬರ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರು ಇದ್ರ ಬಗ್ಗೆ ಅಶ್ವತ್ಥನಾರಾಯಣ ಬರ್ತಾ ಇಲ್ಲ. ಬರ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ನಿನ್ನೆ ಕೂಡ ಇದು ಪ್ರಸ್ತಾಪ ಮಾಡಿದ್ರು, ಮೊನ್ನೆ ಕೂಡ ಹೇಳಿದ್ರು. ಖರ್ಗೆ ಅವರೇ ಇಲ್ಲ, ಒಂದ್ ನಿಮಿಷ ಸರ್, ಜವಾಬ್ದಾರಿ ನಮ್ದೇ ಇದೆ. ನೀವು ಹೇಳೋದೆಲ್ಲ ಸತ್ಯ. ಇಲ್ಲಿ ನಾನು ನಿಂತ್ಕೊಂಡು ನಾನು ಈಗ ಬಂದಂಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಈಗ ನೀವು ಮಂತ್ರಿಗಳನ್ನು ರಕ್ಷಣೆ ಮಾಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಾಗ ಆಗ್ಲೇ ಇಲ್ಲಿ ಸದನದಲ್ಲಿ ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಫೆಬ್ರವರಿ ಮಾರ್ಚ್ ಮಿಸ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಕ್ಲಾರಿಫಿಕೇಶನ್ ಕೊಟ್ಟಾಗ ಅಕಸ್ಮಾತ್ ಏನಾದ್ರು ತಪ್ಪಿದ್ರೆ ಅದನ್ನ ನಾವು ಪಾವತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ನಿಮ್ಮಲ್ಲಿ ವಿನಂತಿ ಬಂದಾಗ ಉತ್ತರ ಕರ್ನಾಟಕ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಇದೆ, ಅವಾಗ ಇದು ಸದನದಲ್ಲಿ ಸದನಕ್ಕೆ ತಪ್ಪು ಮಾಹಿತಿ ತಪ್ಪು ದಾರಿನಲ್ಲಿ ಹೇಳ್ಕೊಂಡು ಹೋಗುವ ಯಾರದೇ ಇಂಟೆನ್ಷನ್ ಮಂತ್ರಿಗಳದ್ದು ಇಲ್ಲ ಸರ್. ಇಲ್ಲ, ನಾನು ಹೇಳ್ತಾ ಇದ್ದೀನಿ ಸರ್, ನೀವು ಹೇಳ್ತಾ ಇರೋದ್ರಲ್ಲಿ ನಾನು ಮಾತಾಡ್ಲಿ. ಸುಳ್ಳು ಹೇಳುವ ಇಂಟೆನ್ಷನ್ ಸಚಿವರಿಗೆ ಇಲ್ಲ ಅಂತ ಒಂದು ಮಾತು ಹೇಳಿದ್ರಿ. ದ ಮೊಮೆಂಟ್ ಶಿ ಕೇಮ್ ಟು ನೋ ಇದು ಸುಳ್ಳು ಉತ್ತರ ಅಂತ ಸದನಕ್ಕೆ ಬಂದು ಸ್ಪಷ್ಟೀಕರಣ ಕೊಡಬೇಕಾಗಿತ್ತು. ನನಗನ್ಸುತ್ತೆ ಸಭಾಧ್ಯಕ್ಷರೇ, ಗೃಹಲಕ್ಷ್ಮಿ ಹಣನ ಒಟ್ಟಿಗೆ ಎಲೆಕ್ಷನ್ ಹಿಂದಿನ ದಿವಸ ಹೆಂಗಾಗ್ತಾರೆ ಹಾಗೆ ಉತ್ತರನೂ ಕೂಡ ಕೊನೆ ಕೊಡ್ತಾರ. ಗೃಹಲಕ್ಷ್ಮಿ ದುಡ್ಡು ಬರಲ್ಲ, ಇಲ್ಲಿ ಉತ್ತರ ಬರಲ್ಲ, ಹೆಂಗಾಗತ್ತಿದು? ಅದಕ್ಕೋಸ್ಕರ ದಯವಿಟ್ಟು ಸಚಿವರ